ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಬಹಳ ದಿವಸದಿಂದ ಸಂತು ಯಾವ್ದು ವಿಡಿಯೋ ಅಪ್ಲೋಡ್ ಮಾಡಿರ್ಲಿಲ್ಲ, ಅದಕ್ಕೆ ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಮತ್ತೆ ಫನ್ ವಿಡಿಯೋನ ತಗೊಂಡ್ ಬಂದಿದೀವಿ. ಆಲ್ರೆಡಿ ನಾವು ಇವತ್ತು ಎದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಿ ಅಂತ ನೀವು ತಮ್ಮನೇಲಲ್ಲಿ ನೋಡಿರ್ತೀರಾ. ಸೊ ನಮ್ದು 6 years ಆಫ್ ಲವ್. ಸೊ ಒಬ್ರ ಬಗ್ಗೆ ಒಬ್ರು ಎಷ್ಟು ಕಂಪ್ಯಾಟಬಿಲಿಟಿ ಇದೆ, ಎಷ್ಟು ತಿಳ್ಕೊಂಡಿದೀವಿ ಅಂತ ನೋಡೋಣ ಅಂತ ಈ ವಿಡಿಯೋ ಮಾಡ್ತಿದೀವಿ. ನಾನು ಯಾವಾಗ ನನ್ನ ಬಗ್ಗೆ ಹೇಳ್ಬೇಕಾದ್ರೆ ಸುಮ್ಮನೆ ಹೂ ಅಂತಿದ್ನೋ, ನಾನು ನಿಜವಾಗ್ಲೂ ಕೇಳ್ಕೊಂಡಿದ್ದೇನೆ ಇವತ್ತು ಗೊತ್ತಾಗುತ್ತೆ. ಸೊ ಇವಾಗ ನಾನು ಒಂದು ಗೇಮ್ ತಗೊಂಡ್ ಬಂದಿದ್ದೀನಿ. ಏನಂದ್ರೆ ಇಬ್ರು 5 ಚೀಟಿ ಇಟ್ಕೊಂಡಿದೀವಿ. ನನ್ನ ಬಗ್ಗೆ ನಾನು ಕ್ವಶನ್ಸ್ ಬರ್ದಿದೀವಿ, ಅವನ ಬಗ್ಗೆ ಅವ್ನ ಕ್ವಶನ್ಸ್ ಬರ್ದಿದ್ದಾನೆ. ಸೊ ನನ್ನ ಬಗ್ಗೆ ಅವ್ನು ಎಷ್ಟು ತಿಳ್ಕೊಂಡಿದ್ದಾನೆ ಅಂತ ಒಂದೊಂದೇ ಕ್ವಶನ್ ಕೇಳ್ತೀವಿ. ಫಸ್ಟ್ ನಾನು ಕೇಳ್ತೀನಿ, ಆಮೇಲೆ ನೆಕ್ಸ್ಟ್ ಅವನು, ಫಸ್ಟ್ ನಾನು ಆಯ್ತಾರ ಮಾಡೋಣ. ಸೊ ಅವ್ನು ಕೇಳ್ತೀವಿ, ಅವ್ನು ಕರೆಕ್ಟ್ ಆನ್ಸರ್ ಮಾಡಿದ್ರೆ ಏನಿಲ್ಲ, ಆಮೇಲೆ ನೋಡೋಣ ಫಸ್ಟ್ ಏನು ಕರೆಕ್ಟ್ ಆನ್ಸರ್ ಮಾಡಿದ್ರೆ ಏನಂತ. ಬಟ್ ತಪ್ಪು ಆನ್ಸರ್ ಮಾಡಿದ್ರೆ ನೋಡಿ ಐಸ್ ನೀರು ಹಾಕಿದೀವಿ. ಸೊ ಡಿಪ್ ಮಾಡ್ತೀವಿ ಇವನ್ನ. ಸೊ ಎಷ್ಟು ತಿಳ್ಕೊಂಡಿದ್ದಾನೆ ಅಂತ ನೋಡೋಣ ಬನ್ನಿ. ಫಸ್ಟ್ ನಾನು ಸ್ಟಾರ್ಟ್ ಮಾಡಲ್ಲ, ಇಷ್ಟು ಮಾಡಿ ನೀನ್ ಕರೆಕ್ಟ್ ಹೇಳ್ಬೇಕು, ನಾ ಕೇಳ್ತೀನಿ, ನೀನ್ ಹೇಳ್ಬೇಕ ಆನ್ಸರ್. ವಾಟ್ ಈಸ್ ದ ಬೆಸ್ಟ್ ಗಿಫ್ಟ್ ಯು ಗಾಟ್ ಫ್ರಮ್ ಮೀ ಇಷ್ಟು ವರ್ಷದಲ್ಲಿ? ಲವ್ ಬಿಡು, ಬಟ್ ಥಿಂಗ್ಸ್ ಅಲ್ಲಿ ಹೇಳ್ಬೇಕು ನೀನು. ಥಿಂಗ್ಸ್ ಒಳಗೆ ಅಂತಂದ್ರೆ ಫೋನ್ ಇರ್ಬೋದು, ಗೋಲ್ಡ್. ಒಂದ್ ಹೇಳ್ಬೇಕು ನೀನು, ಒಂದು ಬೆಸ್ಟ್ ಗಿಫ್ಟ್ ನಿನಗೆ. ನಾನು ಇಷ್ಟ ಹಂಗಂದ್ರೆ ನಮ್ಮ ಅಪ್ಪನ ಫೋಟೋ, ಅದಕ್ಕಿಂತ ಎಲ್ಲಕ್ಕಿಂತ ಜಾಸ್ತಿ ಅಂದ್ರೆ ನಮ್ಮ ಅಪ್ಪನ ಫೋಟೋ ಬ್ಲಡ್ ನೇ ಮಾಡ್ಕೊಟ್ಟಿದ್ದಲ್ಲ ಅದು. ಅದ್ರ ಬಗ್ಗೆ ಹೇಳು, ಯಾವ ಕೊಟ್ಟಿದ್ದು ಏನ? ನನ್ ಬರ್ಡೇ ದಿವಸ ಈಕಿ ತನ್ನ ಬ್ಲಡ್ ಅಂತ ತೆಗೆದು ಆಮೇಲೆ ಒಂದು ಪೇಂಟಿಂಗ್ ಮಾಡಿ ಸ್ಕೆಚ್ ಮಾಡಿಸ್ಕೊಂಡ್ ತಗೊಂಬಂದಿದ್ಲು. ನಾನು ಹಿಂದಿನ ಬ್ಲಾಗ್ ನಾಗ ನೋಡಿರ್ತೀರಿ, ಅದ್ರ ನೋಡ್ಬೋದು. ಅದು ನನ್ನ ಬೆಸ್ಟ್ ಗಿಫ್ಟ್ ಫ್ರಮ್ ಹರ್. ಓಕೆ 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 ಗುಡ್. ಇವಾಗ ನೀನ್ ಕೇಳು. ಓಕೆ, ನನ್ನ ಫೇವರೇಟ್ ಮೊಬೈಲ್ ಯಾವ್ದು? ಫೇವರೇಟ್ ಮೊಬೈಲ್ ಯಾವ್ದು ನನ್ನ ಫೇವರೇಟ್ ಮೊಬೈಲ್? ಫೇವರೇಟ್ ಮೊಬೈಲ್ ನಿಂಗೆ ಎಲ್ಲಾನು ಇಷ್ಟ ಗ್ಯಾಡ್ಜೆಟ್ಸ್. ಅದ್ರಾಗ ಒಂದು ಯಾವ್ದೋ ಫೇವರೇಟ್ ಇರ್ತೈತಲ್ಲ. ಅಂದ್ರೆ ನೀನ್ ತಗೊಂಡಿರೋ ಫೋನ್ಗಳಾಗ ಟೋಟಲ್ ಸ್ಯಾಮ್ಸಂಗ್. ಸ್ಯಾಮ್ಸಂಗ್ ಫೋನೇ ಯೂಸ್ ಮಾಡಿಲ್ಲ ನಾ. ಹೇಳ್ತಾರ ನಾ ಕೇಳಲಿಲ್ಲ ಅಂತ ನಾ ಹೂ ಅಂದ್ರು ನಾನು ಕರೆಕ್ಟ್ ಗೊತ್ತಿರ್ತಾವಲ್ಲ ಆನ್ಸರ್ಸ್. ಯಾವ ಫೋನ್ ಇಷ್ಟ? ಇದೆಲ್ಲ ಐತೆ ಐಫೋನ್. ಐಫೋನ್ ಕೊಡ್ಸಿದ್ ಯಾರು ಹೇಳು? ಅದ್ರಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್. ಇದು ಲಾಸ್ಟಿಗೆ ಕೇಳ್ತೀನಿ, ಇದು ಸ್ವಲ್ಪ ಫನ್ನಿ ಐತೆ, ಲಾಸ್ಟಿಗೆ ಕೇಳ್ತೀನಿ. ಫಸ್ಟ್ ಟೈಮ್ ನಾವು ಮೀಟ್ ಆಗಿದ್ದೆ ಎಲ್ಲಿ, ಮತ್ ನಾವು ಮೀಟ್ ಆದಾಗ ಯಾವ ಕಲರ್ ಡ್ರೆಸ್ ಹಾಕಿದ್ದೆ? ಫಸ್ಟ್ ಟೈಮ್ ಮೀಟ್ ಆಗಿದ್ದ ಮಾಲ್ ಒಳಗ. ಮಾಲಾ? ಫಸ್ಟ್ ಟೈಮ್ ಎಲ್ಲಿ ಮೀಟ್ ಆಗಿದ್ದು ನಾವು? ಮೆಜೆಸ್ಟಿಕ್ ಒಳಗ. ಯಾವ ಮೆಜೆಸ್ಟಿಕ್? ಅದ್ರಾಗ ಮೆಜೆಸ್ಟಿಕ್ ಇದು BMTC ಬಸ್ ಸ್ಟಾಪ್. BMTCನಾ ಎಂತ ಬಸ್ ಸ್ಟಾಪ್ ಕೊಟ್ಟ ಮೆಜೆಸ್ಟಿಕ್. ಓಕೆ, BMTC ಡ್ರೆಸ್ ನೆನಪಿಲ್ಲ, ಸೀರಿಯಸ್ಲಿ ಡ್ರೆಸ್ ಕಲರ್ ನೆನಪಿಲ್ಲ. ಎಷ್ಟಿದಾನೆ ನೋಡು, ಫಸ್ಟ್ ಟೈಮ್ ಮೀಟ್ ಆಗಿದ್ದೆ ನೆನಪಿಲ್ಲ. ಹೋಗ ನಿನ್ ಮುಖ ಹಿಡಿಯಲ್ಲ, ಸರಿ. ಇವಾಗ ನಾನ್ ಫಸ್ಟ್ ಮೀಟ್ ಆಗಿದ್ದು KSRTC ಅಲ್ಲೇ ಮೆಜೆಸ್ಟಿಕ್ ಒಳಗೇನೆ. ಆಮೇಲೆ ಒಂದು ರೆಡ್ ಬ್ಲಾಕ್ ಡ್ರೆಸ್ ಹಾಕಿದ್ದೆ, ಇಬ್ರು ಸೇಮ್ ಕಲರ್ ಹಾಕಿದ್ವಿ. ಈಗ ಬಂತು ನೆನಪಂತ. ನನ್ನ ಫೇವರೇಟ್ ಕಾರ್ ಯಾವುದು? BMW, ಬೆನ್ಸ್ ಮತ್ತೆ ಆಡಿ. ಈ ಮೂರೊಳಗೆ ಯಾವ್ದಾರು ಅವನಿಗೆ ಇಷ್ಟ. ಆಯ್ತಾ? ಎಷ್ಟು? ನಂಗೆ ಎಷ್ಟು ಪಾಯಿಂಟ್, ನಿಂಗೆ ಎಷ್ಟು ಪಾಯಿಂಟ್? ಇವಾಗ ನಾನು ಒಂದು, ನಿನಗೆ ಒಂದು, 1-1. ಇಬ್ರು ಒಂದೊಂದು ಸೋತಿದ್ಯಾ? ಆಯ್ತು. ಮತ್ತೆ ಇದು ನೀ ಹೇಳಿಲ್ಲ ಅಂದ್ರೆ ನೋಡಿ, ಇವಾಗ ನಂದು ಶೂ ಸೈಜ್ ಎಷ್ಟು? ಚಪ್ಪಲಿ ಸೈಜ್ 34. ಚಪ್ಪಲಿ ಸೈಜ್ 5. ಇಟ್ ಡಿಪೆಂಡ್ಸ್ ಆನ್ ಬ್ರ್ಯಾಂಡ್, ಬಟ್ ಚಪ್ಪಲಿ ಸೈಜ್ 5. ಹೌದಾ? ಕರೆಕ್ಟ್ ಹೇಳ್ಬಿಟ್ಟಲ್ಲ ಬಾಯಿ. ನಿಂದ ಹೇಳ ನಾನು. ನಿಂದು 8 ಚಪ್ಪಲಿ. ನನ್ನ ಬೈಕ್ ಕಂಪ್ನಿ ಯಾವುದು? ಡೈಲಿ ಹತ್ತಿ ಅದ್ರ ಮೇಲೆ ಅಡ್ಡಾಡ್ತಿ. ಯಾವ್ದು ಕಂಪ್ನಿ? ಡ್ಯೂಕ್ ಅಲ್ಲಿ ಕಂಪ್ನಿ. ಅದು ಕಂಪ್ನಿ ಕೇಳತ್ತೀನಿ ನಾವು. ಅವೆಲ್ಲ ನಂಗೆ ಗೊತ್ತಾಗಲ್ಲ. ನೀನು ಅದನ್ನೆಲ್ಲ ಕೇಳಿದ್ರೆ ಕಂಪ್ನಿ ಅಂತ ಅದ್ರೊಳಗೆ ಕಂಪ್ನಿ ಇರ್ತೈತಿ. ಈಗ ಸ್ಪ್ಲೆಂಡರ್ ಅಂತ ಅದು ಹೀರೋದ್ ಇರ್ತೈತಿ. ಡ್ಯೂಕ್ ಯಾವ ಕಂಪ್ನಿ ಇದು? ಅವೆಲ್ಲ ಗೊತ್ತಾಗ
ಓಕೆ 2-1. ಮತ್ತೆ ನಾನು ಹೇಳ್ತೀನಿ, ಇದು ನೀನೇ ಹೇಳ್ಬೋದು ಆಯ್ತಾ. ನನ್ನ ಬಗ್ಗೆ ಇಷ್ಟ ಆಗಿರೋದು ಅಥವಾ ಇಷ್ಟ ಆಗ್ಲಿಲ್ದೇ ಇರೋದು, ಲೈಕ್ ಅಂಡ್ ಡಿಸ್ಲೈಕ್ ಅಥವಾ ವರ್ಸ್ಟ್ ಬೆಸ್ಟ್ ಯಾವುದು? ಇದು ವರ್ಸ್ಟ್ ವೆಸ್ಟ್ ಎಲ್ಲಾನು ನೋಡಿ ನಾನು ಅದ್ರಾಗ ಏನು ಎಕ್ಸ್ಪ್ಲೇನ್ ಮಾಡುವಂತದಿಲ್ಲ. ಅಲ್ಲಿ ಮುಂದಿನ ಬ್ಲಾಗ್ಸ್ ನಾಗ ಗೊತ್ತಾಗ್ತೈತಿ ಇದು ವರ್ಸ್ಟ್ ಏನೋ ಬೆಸ್ಟ್ ಏನೋ ಅಂತ. ಈಗ ಹೇಳಂಗಿಲ್ಲ, ಇದನ್ನ ಈಗ ಹೇಳಿದ್ರೆ ಮುಗಿದ್ ಹೋಗ್ಬಿಡ್ತೈತೆ ಅದ. ಮುಂದೆ ನಿಮ್ ಕ್ಯೂರಿಯಾಸಿಟಿ ನೋಡಂಗಿಲ್ಲ, ಅದಕ್ಕೆ ಈಗ ಅದನ್ನ ಹೇಳಂಗಿಲ್ಲ. ಹಂಗಲ್ಲ, ಇಬ್ರ ಬಗ್ಗೆ ಎಷ್ಟು ತಿಳ್ಕೊಂಡಿವಿ, ನೀನ್ ನನ್ ಬಗ್ಗೆ ಏನ್ ಒಪಿನಿಯನ್ ಅದು ಗೊತ್ತಾಗದ್ ಬೇಡವಾ? ಇಲ್ಲ, ಅದು ಗೊತ್ತಾಗ್ತೈತಿ ಮುಂದೆ ಅವ್ರಿಗೆಲ್ಲ ಬ್ಲಾಗ್ಸ್ ನಾಗ ಗೊತ್ತಾಗ್ತೈತಿ. ಈಗ ಹೇಳಿದ್ರೆ ಅವ್ರಿಗೆಲ್ಲ ಕ್ಯೂರಿಯಾಸಿಟಿ ಹೋಗ್ಬಿಡ್ತೈತೆ. ಇವಾಗ ನೀ ಆನ್ಸರ್ ಹೇಳಿಲ್ಲ ಅದಕ್ಕೆ ಬಗ್ಗೆ. ಇಲ್ಲ ಆನ್ಸರ್ ಗೊತ್ತೈತಿ. ಆನ್ಸರ್ ಸರ್ ಬೆಸ್ಟ್ ಏನಂತಂದ್ರೆ ನನ್ ಪ್ರೀತಿ ಮಾಡ್ತಿ, ಆಮೇಲೆ ನನ್ನ ಬಹಳ ಲವ್ ಮಾಡ್ತಿ, ಹೆಂಗಂತ ಎಕ್ಸ್ಪ್ರೆಸ್ ಮಾಡಕಂಗಿಲ್ಲ ಆ ತರ ಮಾಡ್ತಿ. ವರ್ಸ್ಟ್ ಅಂತಂದ್ರೆ ಅದನ್ನ ಹೇಳಿಲ್ಲ, ಒಂದ್ ಯಾವ್ದೋ ಒಂದ್ ಫೋನ್ ಹಿಡ್ಕೊಂಡ್ ಕೂತ್ರಿ ಯಾರಿಗೆ ಮೆಸೇಜ್ ಮಾಡತ್ತಿ, ಏನ್ ಮಾಡಾಕತ್ತಿ, ಅದೆಲ್ಲ ಹುಡುಗಿಯದ್ದು ಕಂಪ್ಲೇಂಟ್ ನಾರ್ಮಲ್ ಅಲ್ವಾ? ಅದ ಹೇಳಿದೆ ನಾನು ನಿನ್ ಬೆಸ್ಟ್ ಹೇಳ. ಅಲ್ಲ, ನಾನು ಏನಂತಂದ್ರೆ ಸಖತ್ ಎಕ್ಸ್ಪ್ರೆಸಿವ್, ನನ್ ಕಮ್ಯುನಿಕೇಟಿವ್ ಆಗಿರ್ಬೇಕು. ಬಟ್ ಇವ್ನ ಪಾಪ ತುಂಬಾ ಸೈಲೆಂಟ್, ಆದ್ರೂ ನನ್ಗೋಸ್ಕರ ಫುಲ್ ಚೇಂಜ್ ಆಗಿದ್ದಾನೆ. ನಾನ್ ಸುಮ್ನೆ ಇದ್ರು ಸಹ ನನ್ಗೆ ಏನಾಗ್ತೈತಿ, ಏನ್ ತಲೆ ನೋಡ್ತಾ ಇದೀನಿ ಗೊತ್ತಾಗ್ಬಿಟ್ಟು ನಂಗೆ ಬಂದ್ ಮಾತಾಡ್ಸಕ್ಕೆ, ಸಮಾಧಾನ ಮಾಡಕ್ಕೆ, ನಂಗೆ ಎಂಟರ್ಟೈನ್ ಮಾಡಕ್ ಟ್ರೈ ಮಾಡ್ತಾನೆ ಪಾಪ. ಅದು ನಂಗೆ ಇಷ್ಟ. ಆಮೇಲೆ ಅಂದ್ರೆ ನಂಗೆ ಏನಾದ್ರು ಒಂದ್ ಇಷ್ಟ, ನಂಗೆ ಇಂಥದ್ದಾಗ್ಬೇಕು ಆಸೆ ಅಂತ ಹೇಳಿರ್ತೀನಿ. ಇವಾಗ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ಅವನು ಯಾವಾಗಾದ್ರೂ ಮಾಡ್ತಾನೆ. ಆಮೇಲೆ ನಂಗೆ ಏನಂದ್ರೆ ಮೇನ್ ಆಗಿ ಚೆನ್ನಾಗಿ ತಿನ್ನಕ್ ಕೊಡಿಸ್ತಾರೆ. ಇಂತ ಹೊರಗಿನ ಐಟಮ್ಸ್ ನಂಗೆ ತಿನ್ನಕ್ ಬಹಳ ಇಷ್ಟ, ಸೊ ಅದ್ ಕೊಡಿಸ್ತಾನೆ, ಸೊ ಅದಕ್ಕೆ ಇಷ್ಟ. ಬೆಸ್ಟ್ ಇವಾಗ ಪಾಯಿಂಟ್ ಆಯ್ತಾ? ಇಲ್ಲ ನನ್ ಪಾಯಿಂಟ್ ಇದೆ. ನಾನ್ 2-1, ನೀನು 1 ನಾ 2. ನಾನು ಸ್ವಲ್ಪ ನಾನೇ ಪ್ಲಾನ್ ಮಾಡಿದ್ದು. ಓಕೆ, ನನ್ನ ಬೈಕಿಗೆ ಎಷ್ಟು ಗೇರ್ ಅದಾವ? ಅಬ್ಬಾ, ಇದು ಎಷ್ಟು ಅಂತ ಬಹಳ ಸಲ ಹೇಳಿದ. ಪ್ರತಿ ಸಲ ದಿನ ಗಾಡಿ ಮೇಲೆ ಐತಿ, ದಿನ ನನ್ ಗಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೇಳಿ, ನೀವು ಬೈಕ್ ಬಗ್ಗೆ ಅಂತ ನಮ್ಮಿಬ್ರ ಬಗ್ಗೆ ನಮ್ಮಿಬ್ರು ತಗೊಂಡ್ ಹೋಗೋ ಗಾಡಿ ಅದ, ನಮ್ಮಿಬ್ರ ಬಗ್ಗೆ ಕೇಳಬೇಕು. ಮತ್ ನಮ್ಮಿಬ್ರ ತಗೊಂಡ್ ಹೋಗ್ತೈತಿಲ್ಲ ಅದ. ಹೇಳಿ, 7 ಗೇರು. ನಮ್ ಬಗ್ಗೆ ಕೇಳ್ಬೇಕು. ನಮ್ ಬಗ್ಗೆ ನಮ್ ತಗೊಂಡ್ ಹೋಗ್ತೈತಿಲ್ಲ, ಅದು ನಮ್ ಬಗ್ಗೆ ನನಗ್ ಬೈಕ್ ಬಗ್ಗೆ ಇಲ್ಲ, ಇವೆಲ್ಲ ಮೋಸ ಮೋಸ ಇಲ್ಲ ನೋಡಿ. ಇಂತ ಮಾಡ್ತಾ ಏನಾರು ಕೇಳೋ ನಮ್ಮಿಬ್ರ ಬಗ್ಗೆ ಅಂದ್ರೆ ಗಾಡಿ ಅಂತೆ, ಬೈಕ್ ಅಂತೆ, ಒಂದಾರು ನನ್ ಬಗ್ಗೆ ಕ್ವಶನ್ಸ್ ಅಲ್ಲ. ಇಷ್ಟೇ ನೀವೇ ಹೇಳ್ರಿ, ಆ ಗಾಡಿ ನಮ್ ತಗೊಂಡ್ ಹೋಗ್ತೈತೆ ಅಂದ್ಮೇಲೆ ಅದ್ರ ಬಗ್ಗೆ ನಾವು ಸ್ವಲ್ಪ ಬೇಸಿಕ್ ನಾಲೆಜ್ ತಿಳ್ಕೊಬೇಕಲ್ಲ. ನಮ್ಮಿಬ್ರ ಬಗ್ಗೆ ಕಂಪ್ಯಾಟಬಿಲಿಟಿ ಇದು, ಬೈಕ್ ಬಗ್ಗೆ ಅಲ್ಲ. ನಮ್ ಕರ್ಕೊಂಡ್ ಹೋಗ್ತೈತೆ ಅಂದ್ರೆ ನಮ್ದಲ್ಲ, ಸ್ವತ್ತದ, ನಮ್ಮ ಆಸ್ತಿ ಅದ. ಅದಿಲ್ಲ ಅಂತ ನಾವು ನಡ್ಕೋತ ಅಡ್ಡಾಡಬೇಕಾಗ್ತೈತೆ. ಅದು ಗಾಡಿ ಐತೆ ಅಂದ್ಮೇಲೆ ನಾವು ಎಲ್ಲಾ ಕಡೆ ಆರಾಮ್ಸೆ ಹೋಗ್ತೀವಿ. ಹೌದಾ, ಹೊಟ್ಟೆ ಕರೆಕ್ತಿತ್ತು. ಲಾಸ್ಟ್ ಇದ ನೀನ್ ಇದಕ್ಕೆ ಬಹಳ ಇಷ್ಟ ನಿನ್ಗೆ ಈ ಕ್ವಶನ್. ಕಂಪೇರ್ ವಿತ್ ಮೀ an animal and tell me the reason. ನೀನ್ ಯಾಕೆ ಆ ಪ್ರಾಣಿ ಬಗ್ಗೆ ನನಗೆ ಹೋಲಿಕೆ ಮಾಡ್ತೀಯ? ಎನಿಮಲ್ ಅಂತ ನೀ ಎಲ್ಲಾ ಎನಿಮಲ್ ನೀನು, ನಾಯಿ ಹೌದು, ಕರಡಿ ಹೌದು, ಎಮ್ಮೆ ಹೌದು, ಕಾಡಂದಿ ಹೌದು, ಎಲ್ಲಾನು ನೀನು. ನಾನು ಒಂದೊಂದ್ ಟೈಮ್ ಒಂದೊಂದ್ ತರ ಕಾಣ್ತೀನಿ. ಅದಕ್ಕೆ ಏನ್ ಎಕ್ಸ್ಪ್ಲೇನ್ ಕಂಪೇರ್ ಮಾಡೋದೈತಿ? ಒಂದ್ ಹೇಳ್ಬೇಕು ನಿಂಗೆ, ನಾನ್ ನೋಡಿದ್ರೆ ಒಂದ್ ಅನಿಮಲ್ ಅನಿಸ್ತೈತಪ್ಪ. ನಾಯಿ. ಅದಕ್ಕೆ ನಾಯಿ ಇಲ್ಲ, ಅದಕ್ಕೆ ನಾಯಿ. ಲಾಸ್ಟ್ ಕ್ವೆಶ್ಚನ್ ಐತೆ, 3-1 ಐತೆ. ಕಾರು ಬೈಕು ಅಂದ್ರೆ ನನ್ ಮಗನೇ ಇದು ನಾ ಡೈಲಿ ಮಾಡ್ತೀನಿ. ಓಕೆ, ನನಗೆ ಇಷ್ಟವಾದ ಕೆಲಸ ಯಾವ್ದು? ಮೊಬೈಲ್ ನೋಡೋದು, ಟಿವಿ ನೋಡೋದು. ಅದು ಒಂಥರ ಓಕೆ. ರೀಲ್ಸ್ ನೋಡ್ತೀಯ, ಫೇಸ್ಬುಕ್. ಅದು ಒಂದೇ ಅಲ್ಲ, ನಾ ಹೆಂಗ ಕೆಲಸ ಮಾಡ್ತೀನಿ, ಆ ರೀಲ್ಸ್ ನೋಡೋದತ್ತು, ಏನೋ ಮೊಬೈಲ್ ನೋಡೋದತ್ತು, ವರ್ಕ್ ಮಾಡೋದತ್ತು, ನಾನು ಹೆಂಗ ಇರ್ತೀನಿ. ನೀ ಡೈಲಿ ಅದಕ್ಕ ಬೈತೀಯ, ಅದಕ್ಕ ಮಕ್ಕಳ ನೂರು ಇಂಜಿನಿಯರಿಂಗ್ ಮೊಬೈಲ್ ಇಲ್ಲ. ಮೊಬೈಲ್ ಇಲ್ಲ ಅಂತಂದ್ರೆ ನಾವು ಮಿಸ್ ಟೈಮ್ ಅಲ್ಲೇ ಇಲ್ಲ. ಅದೇನೋ ಅಂತಲ್ಲ, ಕೆರ್ದ್ ಉಂಡ್ ಮಾಡ್ಕೊಂಡ್ರ ಅಂತ ನಾನೇ ಸುಮ್ನಿರ್ಲಾರ್ದ, ನಾನೇ ಪ್ಲಾನ್ ಮಾಡಿ ಎಲ್ಲ ನಾನೇ ಸೋತೆ. ಇವ್ನ್ ಬರೀ ಇದನ್ನೇ ಮಾಡ್ತಾನೆ. ಏನ ಸೋಫಾ ಮೇಲೆ ಮಕ್ಕೋತಿಲ್ಲ, ಸೋಫಾ ಮೇಲೆ ಮಕ್ಕೋತೀನಿ, ಅದಕ್ಕೆ ಬೈತಿ. ಏನಿಲ್ಲ, ಏನಿಲ್ಲ, ಮೊಬೈಲ್ ಇಲ್ಲ ಅಂತಂದ್ರೆ ಸೋಫಾ ಮೇಲೆ ಮಕ್ಕೋತೀನಿ. ಅದು 4-1 ನಾಗೆತ್ತೆ. ವಿತೌಟ್ ಪ್ಲಾನ್ ಬಂದ್ರೆ ಯಾವಾಗ ತಲೆ ಓಡಿಸ್ಬೇಕಲ್ಲ. ಈಗ ಎಷ್ಟು ಸಲ ಇರ್ತಾರಂತ. ಏನಿಲ್ಲ ಅಂದ್ರೆ ಬೈಕ್ ಕಾರು ಕೇಳ್ದ. ನಿಜ ಹೇಳ, ನಮ್ಮಿಬ್ರ ಬಗ್ಗೆ ಒಂದ್ಸಲ ಯಾರು ಜಾಸ್ತಿ ಎಲ್ಲಾನು ಆನ್ಸರ್ ನಾನೇ ಮಾಡಿದ್ದೀನಿ. ನನ್ ಬಗ್ಗೆ ಎಂತ ಗೊತ್ತು ನಿಂಗೆ ಜಾಸ್ತಿ? ಓಕೆ,
share, subscribe. ಇರಿ ಏನ್ ಗೊತ್ತಾ, ನಮ್ಮಿಬ್ರದ್ದು ಇದೊಂದು ಇಷ್ಟ ಅಂತಲ್ಲ ಕಂಫರ್ಟಬಿಲಿಟಿ ಇನ್ನ ಚೆನ್ನಾಗೇ ಇದೆ. ಬೈಕು ಕಾರು ಅಂತ ಹೇಳಿದ್ದಕ್ಕೆ ಇಷ್ಟ ಆಗಿದ್ದು. ಬಟ್ ಏನಂದ್ರೆ ನಮ್ಮಿಬ್ರದ್ದು ಇದು ಫಸ್ಟ್ ಕಪಲ್ ವಿಡಿಯೋ. ನಿಮ್ಗೆ ಕಂಟೆಂಟ್ ಇಷ್ಟ ಆಯ್ತು ಅನ್ಕೊಂತೀನಿ. ಇದೇ ತರ ಫನ್ನಿ ವಿಡಿಯೋಸ್ ಅಥವಾ ಇಬ್ರು ಕಪಲ್ ಕಂಟೆಂಟ್ ವಿಡಿಯೋಸ್ ಎಲ್ಲ ನಾವು ಮಾಡ್ತಾ ಇರ್ತೀವಿ. ಅಂಡ್ ಇವಾಗ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ವಿಶ್ ಮಾಡ್ತಾ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಕಪಲ್ಸ್ ಇದ್ದಾರೆ. ಆ ಟೈಮ್ ವಿಚಾರ ಮಾಡೋದು. ಸೊ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಲ್ಲರಿಗೂ. ನಾನೇನ್ ಒಂದು ಹೇಳ್ತೀನಿ ಅಂತಂದ್ರೆ, ಇವಾಗ ಎಲ್ಲರೂ ಚೆನ್ನಾಗೇ ಇರಿ, ಬಟ್ ಯಾಕೆ ಬ್ರೇಕಪ್ ಮಾಡ್ಕೋಬೇಕು ಅದು ಇದು ಅಂತ ಬ್ಯಾಡ್ ಥಾಟ್ಸ್ ಯೋಚನೆ ಮಾಡ್ತಿರ್ತೀರ. ನೀವು ನಾನು ನಿಮಗೆ ಏನ್ ಹೇಳ್ತೀನಿ ಅಂತಂದ್ರೆ, ನೀವು ಎಂಡ್ ಮಾಡೋಕ್ಕಿಂತ ಮುಂಚೆ ನೀವು ಏನಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅನ್ನೋದನ್ನ ನೀವು ಯೋಚನೆ ಮಾಡಿ. ಯಾವತ್ತೂ ಬಿಟ್ಕೊಡ್ಬೇಡ್ರಿ. ಎಲ್ಲಾರಿದ್ರು ಜಗಳ ಕಿತ್ತಾಟ ಇದ್ದಿದ್ದು ನಾವು ಸಖತ್ ಕಿತ್ತಾಡ್ತೀವಿ. ಬಟ್ ಯಾವತ್ತೂ ಏನಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅನ್ನೋದನ್ನ ಮಾಡಿದ್ದೀವಿ. ಎಲ್ಲರೂ ಚೆನ್ನಾಗಿರಿ. ಒಂದ್ ಸೆಕೆಂಡ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಅಂಡ್ ಇನ್ನ ಏನೇನು ನಮ್ದು ವಿಡಿಯೋ ಕಂಟೆಂಟ್ ಬೇಕು ನಿಮ್ಗೆ ಅಂತೇಳಿ ನಾವು ಮಾಡ್ತೀವಿ. ಹೋಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಕಮೆಂಟ್ ಮಾಡಿ. ನಿಮ್ಗೆ ಏನು ಅನಿಸ್ತಾ ಇಲ್ಲ ಎಲ್ಲ ಬಗ್ಗೆ ಮಾಡ್ರಿ. ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್ ಬಾಯ್. ಪ್ರಾಬ್ಲಮ್ ಇಲ್ಲ.